ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯಾ ರಾವ್ ಅಂಧರಾಗಿದ್ದಾಳೆ. ಪರಪ್ಪನ ಅಗ್ರಹಾರದಲ್ಲಿದ್ದಾಳೆ. ಬಟ್ ಆರಂಭದಿಂದಲೂ ಕೂಡ ಈ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಕೆ ಒಬ್ಬಾಕೆ ಮಾತ್ರ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾಳ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇತ್ತು. ಕಾರಣ ಅತಿ ದೊಡ್ಡ ಜಾಲ ಇರಬಹುದು, ಇನ್ನೂ ಹಲವರು ಭಾಗಿಯಾಗಿರುವ ಶಂಕೆ ಇತ್ತು ಈ ಸಿಂಡಿಕೇಟ್ನಲ್ಲಿ. ಈಗ ಹಲವು ನಟಿಮಣಿಯರು ಕೂಡ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ನಟಿಯರೇ ಸಿಂಡಿಕೇಟ್ ಸದಸ್ಯರ ಟಾರ್ಗೆಟ್ ಆಗಿದ್ರಂತೆ. ಸ್ಯಾಂಡಲ್ವುಡ್ ನಟಿಯರೇ ಇವರ ಟಾರ್ಗೆಟ್ ಅನ್ನುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಟಿಯರನ್ನ ಬಳಸಿಕೊಂಡು ಸ್ಮಗ್ಲಿಂಗ್ ಮಾಡ್ತಾ ಇತ್ತ ಗ್ಯಾಂಗ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಬರೀ ನಟಿ ರಮ್ಯಾ ರಾವ್ ಮಾತ್ರ ಇದರಲ್ಲಿ ಭಾಗಿಯಾಗಿಲ್ಲ, ಇನ್ನೂ ಹಲವು ನಟಿಯರನ್ನ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಬಳಕೆ ಮಾಡಿಕೊಂಡಿರುವಂತಹ ಅನುಮಾನ ದಟ್ಟವಾಗಿದೆ. ಆ ನಿಟ್ಟಿನಲ್ಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ತರುಣ್ ಅನ್ನ ಕೂಡ, ಅಂದ್ರೆ ಇಡೀ ಪ್ರಕರಣದ ರೂವಾರಿ, ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡು ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ರಮ್ಯಾ ರಾವ್ ಕೂಡ ಅಂಧರಾಗಿದ್ದಾಳೆ. ಇದರ ಜೊತೆಗೆ ಇವರಿಬ್ಬರೇ ಅಲ್ಲ, ಬದಲಾಗಿ ಇನ್ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಅಲ್ಲಿ ಹಲವು ನಟಿ ಮನೆಯರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆರಂಭದಲ್ಲಿ ಇದನ್ನ ಕ್ರೈಮ್ ಆಯಾಮದಲ್ಲಿ ನೋಡಿದ್ರು ಕೂಡ ಹೋಗ್ತಾ ಹೋಗ್ತಾ ಇದು ರಾಜಕಾರಣಕ್ಕೂ ಕೂಡ ತಳುಕು ಹಾಕಿಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು. ಇದರ ಜೊತೆಗೆ ಇನ್ನೂ ಹಲವರು, ಅಂದ್ರೆ ಚಿತ್ರರಂಗಕ್ಕೂ ಕೂಡ ತಟ್ಟುವ ಸಾಧ್ಯತೆಗಳಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಿಸಿ, ಆ ನಿಟ್ಟಿನಲ್ಲೇ ಡಿಆರ್ಐ ಅಧಿಕಾರಿಗಳ ತನಿಖೆ ಕೂಡ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ದುಬೈಗೆ ಹೋಗಿ ಬಂದ ನಟಿಯರಿಗೆ ಸಂಕಷ್ಟ. ನಟಿಯರಿಗೆ ಕಾದಿದೆಯಾ ಕಾನೂನು ಸಂಕಷ್ಟ ಅನ್ನೋದು ಪ್ರಶ್ನೆ. ಕಮಿಷನ್ ಆಸೆಗೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಟಿಯರು ಭಾಗಿಯಾಗಿದ್ರ? ದುಬೈಗೆ ಹೋಗಿ ಬಂದಿದ್ದ ನಟಿಯರ ಮೇಲೂ ಕೂಡ ಅತಿದೊಡ್ಡ ಅನುಮಾನ ಇದೆ. ದುಬೈಗೆ ಹೋಗಿ ಬಂದ ನಟಿಯರ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರಂತೆ ಅಧಿಕಾರಿಗಳು. ನಟಿಯರ ಲಿಸ್ಟ್ ಅನ್ನ ಡಿಆರ್ಐ ತಂಡ ಸಿದ್ಧಪಡಿಸಿಕೊಂಡಿದೆ. ಈಗ ಯಾರೆಲ್ಲ ಪದೇ ಪದೇ ದುಬೈಗೆ ವಿಸಿಟ್ ಮಾಡಿ ಬಂದಿದ್ರಲ್ಲ, ಅವರ ಕಾಲ್ ಹಿಸ್ಟ್ರಿ, ಯಾಕಾಗಿ ದುಬೈಗೆ ವಿಸಿಟ್ ಮಾಡಿದ್ರು, ಹೋದಾಗ ಏನ್ ಮಾಡಿದ್ರು, ಎಲ್ಲದರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ಹಂತ ಹಂತವಾಗಿ ಪರಿಶೀಲನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಆರಂಭದಲ್ಲಿ ರಮ್ಯಾ ರಾವ್ ಅರೆಸ್ಟ್ ಆದಾಗ ಇದು ಕ್ರೈಮ್ ಆಯಾಮದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ, ಹೋಗ್ತಾ ಹೋಗ್ತಾ ಅದು ರಾಜಕಾರಣಕ್ಕೂ ಕೂಡ ತಳುಕು ಹಾಕಿಕೊಂಡಿತ್ತು. ಬಟ್ ಅತಿ ದೊಡ್ಡ ಪ್ರಶ್ನೆ ಇದ್ದಿದ್ದು ಸಿಂಡಿಕೇಟ್ ನಲ್ಲಿ ಈಕೆ ಒಬ್ಬಾಕೆನಾ ಅಂದಾಗ ತರುಣ್ ಕೂಡ ಅಂಧರಾದ. ಇದ್ರ ಜೊತೆಗೆ ಇನ್ನೂ ಹಲವು ನಟಿ ಮನೆಯರು ಕೂಡ ಭಾಗಿಯಾಗಿದ್ದಾರೆ ಅಂತ ಡಿಆರ್ಐ ಅಧಿಕಾರಿಗಳ ತನಿಖೆ ಯಾವ ಆಯಾಮದಲ್ಲಿ ಹೇಗೆ ಸಾಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಾಕಷ್ಟು ಅನುಮಾನಗಳು, ಆಯಾಮಗಳು ತನಿಖೆ ವೇಳೆ ಗೊತ್ತಾಗ್ತಿದೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನ ತನಿಖೆ ವೇಳೆ ಬಯಲಿಗೆಳೆಯುವಂತ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆಷ್ಟೇ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಆದಂತ ಸಂದರ್ಭದಲ್ಲಿ ಡಿಆರ್ಐ ಪರ ವಕೀಲರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಈಗ ತನಿಖೆ ವೇಳೆ ಸಾಕಷ್ಟು ಅನುಮಾನಗಳು ಡಿಆರ್ಐ ಅಧಿಕಾರಿಗಳಿಗೆ ಮೂಡಿದೆ. ಯಾಕಂದ್ರೆ ಇಲ್ಲಿ ರಮ್ಯಾ ರಾವ್ಲನ್ನ ಬಳಸ್ಕೊಳ್ಳೋದಕ್ಕೆ ಏನ್ ಮೇನ್ ರೀಸನ್ ಇರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ನೋಡಿದ್ರೆ ಸಾಕಷ್ಟು ವಿಚಾರಗಳು ಇಲ್ಲಿ ಬಂತು. ಯಾಕಂದ್ರೆ ಆಕೆಗೆ ಇರುವಂತಹ ಒಂದಷ್ಟು ಕಾಂಟ್ಯಾಕ್ಟ್ ಗಳಾಗಿರ್ಬೋದು, ಜೊತೆಗೆ ಆಕೆಯನ್ನ ಇಲ್ಲಿ ಕೊರಿಯರ್ ರೂಪದಲ್ಲಿ ಬಳಸಿಕೊಂಡಿದ್ದಾರೆ ಸ್ಮಗ್ಲಿಂಗ್ ಮಾಡುವಂತ ಸಿಂಡಿಕೇಟ್ ಸದಸ್ಯರು ಅನ್ನುವಂಥದ್ದು ತನಿಖೆ ವೇಳೆ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ ತರುಣ್ ಕೂಡ ಇಲ್ಲಿ ಮೇನ್ ಕಮ್ಯುನಿಕೇಟರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆತನನ್ನ ಅರೆಸ್ಟ್ ಮಾಡಿ ವಶಪಡೆದು ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ರಮ್ಯಾ ರಾವ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ನಟಿಯರು ಕೂಡ ಈ ಒಂದು ಸಿಂಡಿಕೇಟ್ ನಲ್ಲಿ ಭಾಗಿಯಾಗಿರ್ಬೋದು ಅನ್ನುವಂತ ಒಂದಷ್ಟು ಅನುಮಾನಗಳು ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಮೂಡಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಮಾನಿಟರ್ ಮಾಡಿದಂತ ಸಂದರ್ಭದಲ್ಲಿ, ಯಾಕಂದ್ರೆ ಈಕೆಯನ್ನು ಕೂಡ ದುಬೈಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾಳೆ ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿದೆ. ಆಕೆ ಬಳಿ ಚಿನ್ನ ಕೂಡ ಪತ್ತೆ ಆಗಿತ್ತು. ಆದ್ರೆ ಈಕೆ ಅಲ್ಲದೆ ಬೇರೆ ಬೇರೆ ನಟಿಯರು ಕೂಡ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವುದು, ರನ್ಯಾಳಂತೆಯೇ ಬೇರೆ ಬೇರೆ ನಟಿಯರನ್ನು ಕೂಡ ಸಿಂಡಿಕೇಟ್ ಸದಸ್ಯರು ಬಳಸಿಕೊಳ್ತಿರ್ಬೋದು ಅನ್ನೋಂತ ಒಂದಷ್ಟು ಅನುಮಾನಗಳು ಕೂಡ ಈಗಾಗಲೇ ಡಿಆರ್ಐ ಅಧಿಕಾರಿಗಳಿಗೆ ಮೂಡಿದೆ. ಯಾಕಂದ್ರೆ ಈ ರನ್ಯಾಳ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಅನ್ನಾಗಿರ್ಬೋದು, ಜೊತೆಗೆ ತರುಣ್ ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಾಂಟ್ಯಾಕ್ಟ್ ಗಳು ಕೂಡ ಪತ್ತೆಯಾಗಿದೆ. ಜೊತೆಗೆ ರನ್ಯಾಳ ಮೊಬೈಲ್ ನಲ್ಲಿ ಒಂದಷ್ಟು ನಟ ನಟಿಯರ ಒಂದಷ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಗಳು ಕೂಡ
ಕಥೆ ಆಗಿದೆ. ಜೊತೆಗೆ ಅವುಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ನಟಿಯರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ದುಬೈಗೆ ಇತ್ತೀಚೆಗೆ ಒಂದಷ್ಟು ನಟಿಯರು ಹೋಗಿ ಬಂದಿರುವಂತಹ ಒಂದಷ್ಟು ವಿಚಾರಗಳು ಈಗ ಡಿಆರ್ಐ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ಲಿಸ್ಟ್ ಔಟ್ ಅನ್ನ ಮಾಡಿಕೊಂಡು ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಯಾರೆಲ್ಲ ನಟಿಯರು ದುಬೈಗೆ ಹೋಗಿ ಬಂದಿದ್ದಾರೆ ಅವರ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನ ಮಾಹಿತಿಯನ್ನ ಕಲೆ ಹಾಕಿ ಮುಂದಿನ ಹಂತದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ನೋಡೋಣ ಇನ್ನ ಯಾವೆಲ್ಲ ನಟಿಯರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ. ಧನ್ಯವಾದಗಳು ಮಾದೇಶ್ ತಮ್ಮೆಲ್ಲ ಮಾಹಿತಿಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಮ್ಯಾ ರಾವ್ ಅಂಧರಾಗಿದ್ದಾಳೆ, ಪರಪ್ಪನ ಅಗ್ರಹಾರದಲ್ಲಿದ್ದಾಳೆ. ಬಟ್ ಆರಂಭದಿಂದಲೂ ಕೂಡ ಈ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಕೆ ಒಬ್ಬಾಕೆ ಮಾತ್ರ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದಾಳ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇತ್ತು. ಕಾರಣ ಅತಿ ದೊಡ್ಡ ಜಾಲ ಇರಬಹುದು, ಇನ್ನೂ ಹಲವರು ಭಾಗಿಯಾಗಿರುವ ಶಂಕೆ ಇತ್ತು ಈ ಸಿಂಡಿಕೇಟ್ ನಲ್ಲಿ. ಈಗ ಹಲವು ನಟಿಮಣಿಯರು ಕೂಡ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ನಟಿಯರೇ ಸಿಂಡಿಕೇಟ್ ಸದಸ್ಯರ ಟಾರ್ಗೆಟ್ ಆಗಿದ್ರಂತೆ. ಸ್ಯಾಂಡಲ್ವುಡ್ ನಟಿಯರೇ ಇವರ ಟಾರ್ಗೆಟ್ ಅನ್ನುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಟಿಯರನ್ನ ಬಳಸಿಕೊಂಡು ಸ್ಮಗ್ಲಿಂಗ್ ಮಾಡ್ತಾ ಇತ್ತ ಗ್ಯಾಂಗ್ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಬರೀ ನಟಿ ರಮ್ಯಾ ರಾವ್ ಮಾತ್ರ ಇದರಲ್ಲಿ ಭಾಗಿಯಾಗಿಲ್ಲ, ಇನ್ನೂ ಹಲವು ನಟಿಯರನ್ನ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಬಳಕೆ ಮಾಡಿಕೊಂಡಿರುವಂತಹ ಅನುಮಾನ ದಟ್ಟವಾಗಿದೆ. ಆ ನಿಟ್ಟಿನಲ್ಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಂದ್ ಕಡೆ ತರುಣ್ ಅನ್ನ ಕೂಡ, ಅಂದ್ರೆ ಇಡೀ ಪ್ರಕರಣದ ರೂವಾರಿ, ಇಡೀ ಪ್ರಕರಣದ ಕಿಂಗ್ ಪಿನ್ ತರುಣ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡು ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ರಮ್ಯಾ ರಾವ್ ಕೂಡ ಅಂಧರಾಗಿದ್ದಾಳೆ. ಇದರ ಜೊತೆಗೆ ಇವರಿಬ್ಬರೇ ಅಲ್ಲ, ಬದಲಾಗಿ ಇನ್ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಅಲ್ಲಿ ಹಲವು ನಟಿ ಮಣಿಯರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆರಂಭದಲ್ಲಿ ಇದನ್ನ ಕ್ರೈಮ್ ಆಯಾಮದಲ್ಲಿ ನೋಡಿದ್ರು ಕೂಡ ಹೋಗ್ತಾ ಹೋಗ್ತಾ ಇದು ರಾಜಕಾರಣಕ್ಕೂ ಕೂಡ ತಳುಕು ಹಾಕಿಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು. ಇದರ ಜೊತೆಗೆ ಇನ್ನೂ ಹಲವರು, ಅಂದ್ರೆ ಚಿತ್ರರಂಗಕ್ಕೂ ಕೂಡ ತಟ್ಟುವ ಸಾಧ್ಯತೆಗಳಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಬಿಸಿ. ಆ ನಿಟ್ಟಿನಲ್ಲೇ ಡಿಆರ್ಐ ಅಧಿಕಾರಿಗಳ ತನಿಖೆ ಕೂಡ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ದುಬೈಗೆ ಹೋಗಿ ಬಂದ ನಟಿಯರಿಗೆ ಸಂಕಷ್ಟ. ನಟಿಯರಿಗೆ ಕಾದಿದೆಯಾ ಕಾನೂನು ಸಂಕಷ್ಟ ಅನ್ನೋದು ಪ್ರಶ್ನೆ. ಕಮಿಷನ್ ಆಸೆಗೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಟಿಯರು ಭಾಗಿಯಾಗಿದ್ರ? ದುಬೈಗೆ ಹೋಗಿ ಬಂದಿದ್ದ ನಟಿಯರ ಮೇಲೂ ಕೂಡ ಅತಿದೊಡ್ಡ ಅನುಮಾನ ಇದೆ. ದುಬೈಗೆ ಹೋಗಿ ಬಂದ ನಟಿಯರ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರಂತೆ ಅಧಿಕಾರಿಗಳು. ನಟಿಯರ ಲಿಸ್ಟ್ ಅನ್ನ ಡಿಆರ್ಐ ತಂಡ ಸಿದ್ಧಪಡಿಸಿಕೊಂಡಿದೆ. ಈಗ ಯಾರೆಲ್ಲ ಪದೇ ಪದೇ ದುಬೈಗೆ ವಿಸಿಟ್ ಮಾಡಿ ಬಂದಿದ್ರಲ್ಲ, ಅವರ ಕಾಲ್ ಹಿಸ್ಟ್ರಿ, ಯಾಕಾಗಿ ದುಬೈಗೆ ವಿಸಿಟ್ ಮಾಡಿದ್ರು, ಹೋದಾಗ ಏನ್ ಮಾಡಿದ್ರು, ಎಲ್ಲದರ ಬಗ್ಗೆ ಕೂಡ ಡಿಆರ್ಐ ಅಧಿಕಾರಿಗಳು ಹಂತ ಹಂತವಾಗಿ ಪರಿಶೀಲನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಆರಂಭದಲ್ಲಿ ರಮ್ಯಾ ರಾವ್ ಅರೆಸ್ಟ್ ಆದಾಗ ಇದು ಕ್ರೈಮ್ ಆಯಾಮದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ, ಹೋಗ್ತಾ ಹೋಗ್ತಾ ಅದು ರಾಜಕಾರಣಕ್ಕೂ ಕೂಡ ತಳುಕು ಹಾಕಿಕೊಂಡಿತ್ತು. ಬಟ್ ಅತಿ ದೊಡ್ಡ ಪ್ರಶ್ನೆ ಇದ್ದಿದ್ದು ಸಿಂಡಿಕೇಟ್ ನಲ್ಲಿ ಈಕೆ ಒಬ್ಬಾಕೆನಾ ಅಂದಾಗ ತರುಣ್ ಕೂಡ ಅಂಧರಾದ.